guys, welcome back to Mahi YouTube channel after a long time. I know it's a break. Sorry for my background because ನಾನು ಪುಟ್ಟ ಪ್ರಪಂಚದಲ್ಲಿ ನನಗೆ ಇಷ್ಟೇ ಇರೋದು. ಸೊ ನನ್ನ ಮನೆ ತೋರಿಸಿಲ್ಲಲ್ಲ, ಇಷ್ಟೇ ನನ್ನ ಮನೆ ಇರೋದು. ಸೊ ಟೈಮ್ ಬಂದಾಗ ಹೇಳ್ತೀನಿ ನಮ್ಮ ಮನೆ ಹೆಂಗಿದೆ ಅಂತ. ಈಗ ಬೇಡ. ಯಾಕೆ ನಾನು ಇಷ್ಟೊಂದು ಗ್ಯಾಪ್ ತೊಗೊಳ್ತಾ ಇದ್ದೀನಿ ವೀಡಿಯೋ ಮಾಡೋಕ್ಕೆ ಅಂದರೆ ಐ ಆಮ್ ವೇಟಿಂಗ್ ಫಾರ್ ಸಮಥಿಂಗ್. ಲೈಕ್ ಏನಕ್ಕೋ ಒಂದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಟೇಕಿಂಗ್ ಸೊ ಅ ಲಾಟ್ ಆಫ್ ಟೈಮ್. ನಾನು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ಆ ಫೇಸ್ ಆಫ್ ಲೈಫ್ ಇರುತ್ತಲ್ವಾ, ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಒಂದು ಪ್ರೆಷಸ್ ಥಿಂಗಿಗೆ, ಅದು ಬರೋದೇ ಇಲ್ಲ. ನಾವು ಎಕ್ಸ್ಪೆಕ್ಟೆಡ್ ಟೈಮಿಗೆ ಒಳಗಡೆ ಬರಲ್ಲಲ್ಲ, ಅವಾಗ ಇರೋ ಟೆನ್ಷನ್ನು ನಮಗೂ ಮಾತ್ರ ಗೊತ್ತು. ಅದು ಬಂದಮೇಲೆ ಚೆನ್ನಾಗಿ ವೀಡಿಯೋ ಮಾಡೋಣ ಅಂದ್ಕೊಳ್ತಾ ಇರ್ತೀವಿ, ಬಟ್ ಬಂದಿಲ್ಲ. ಅದರಿಂದ ಯಾವಾಗ ಬರುತ್ತೋ ಎಲ್ಲಿದೆಯೋ ಅದಕ್ಕೆ ದೇವ್ರು ಕೊಟ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ವೆನ್ ಎವರ್ ಇಟ್ ವಾಂಟ್ ಟು ಕಮ್, ಇಟ್ ವಿಲ್ ಕಮ್ ಟು ಮೀ. ಇಫ್ ಇಟ್ ಈಸ್ ಮೆಂಟ್ ಟು ಮೀ, ಇಟ್ ವಿಲ್ ಕಮ್ ಟು ಮೀ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಬಟ್ ಡೆಫಿನೆಟ್ಲಿ ಅದು ಮೆಂಟ್ ಟು ಮೀ, ಇಟ್ ವಿಲ್ ಕಮ್ ಟು ಮೀ. ಬಟ್ ಇಟ್ಸ್ ಟೇಕಿಂಗ್ ಲಿಟಲ್ ಬಿಟ್ ಟೈಮ್. ಯಾವಾಗ ಬರುತ್ತೆ ಅಂತ ನಿಜ ಗೊತ್ತಿಲ್ಲ. ಮೇ ಬಿ ಗಾಡ್ ವಾಂಟೆಡ್ ಟು ಗಿಫ್ಟ್ ಮೀ ಇನ್ ಅ ನ್ಯೂ ಇಯರ್, ಹೂ ನೋಸ್. ಯಾ, ಬಟ್ ಇಟ್ಸ್ ಕಾಲ್ಡ್ ಎ ಕಮ್ ಪ್ರೆಷಸ್ ಥಿಂಗ್. ಸೊ ಅದನ್ನು ಬಿಟ್ಟಾಕ್ಬಿಡೋಣ. ಏನು ಸ್ಪೆಷಲು, ಇಟ್ಸ್ ಅ ಕ್ರಿಸ್ಮಸ್ ಡೇ. ಯಾ, ಎಲ್ಲರಿಗೂ ಲೈಕ್ ನಮಗೆಲ್ಲ ಸ್ಪೆಷಲ್ ಇರುತ್ತೆ, ಎಲ್ಲರಿಗೂ ಅಂತ ಅಲ್ಲ. ಸೊ ಸ್ವಲ್ಪ ಜನಕ್ಕೆ ಸ್ಪೆಷಲ್ ಇರುತ್ತೆ ಬಿಕಾಸ್ ಅದೇ ಮೇನ್ ಫೆಸ್ಟಿವಲ್ ಎಲ್ಲರಿಗೂ, ಲೈಕ್ ಕ್ರಿಶ್ಚಿಯನ್ಸಿಗೆ. ಯಾರ್ಯಾರು ಆಚರಿಸ್ಕೊಳ್ತಾರೋ ಅವ್ರಿಗೆಲ್ಲ ಮೇರಿ ಕ್ರಿಸ್ಮಸ್. ಆ್ಯಂಡ್ ಯಾ, ಇಟ್ಸ್ ಎಕ್ಸೈಟೆಡ್ ಮಂತ್ ಆಫ್ ದ ಇಯರ್ ಅಂತ ಹೇಳ್ಬೋದು. ಇಟ್ಸ್ ಕಲರ್ಫುಲ್ ಮಂತ್ ಆಫ್ ದ ಇಯರ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಎಲ್ಲರೂ ಸೆಲೆಬ್ರೇಟ್ ಮಾಡಲ್ಲ, ಬಟ್ ಯಾ, ಹೂ ಎವರ್ ಸೆಲೆಬ್ರೇಟ್ಸ್ ಇಟ್. ಆ್ಯಂಡ್ ನಾನು ಇವತ್ತು ಏನು ಮಾಡ್ತೀನಿ ಅಂದರೆ, ನನ್ನ ಫ್ರೆಂಡ್, ಅದೇ ನನ್ನ ಮೆಲಿಸಾ ಅಂತ ನನಗೊಬ್ಬರು ಅಮೇರಿಕನ್ ಫ್ರೆಂಡ್ ಇದ್ದಾರಲ್ಲ, ಅವ್ರು ನನಗೆ ಗಿಫ್ಟ್ ಕಳಿಸಿದ್ರು. ಯಾ, ಐ ಆಮ್ ಸೋ ಲಕ್ಕಿ ಫಾರ್ ದ್ಯಾಟ್. ಯಾರೋ ಒಬ್ಬರು ನನಗೋಸ್ಕರ ಬೇರೆ ಸ್ಟೇಟಿಂದ ಗಿಫ್ಟ್ ಕಳಿಸ್ತಿದ್ದಾರಲ್ಲ, ಐ ಆಮ್ ರಿಯಲಿ ಸೋ ಲಕ್ಕಿ. ಶಿ ಪೋಸ್ಟೆಡ್ ಇಟ್, ಶಿ ಮೇಲ್ಡ್ ಇಟ್. USPS ಮೇಲ್ ಮಾಡಿದ್ದಾರೆ. ಸೊ ಅದು ಬಂದಿದೆ ನನಗೆ, ಆಲ್ರೆಡಿ ಓಪನ್ ಮಾಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ಈಗ. ಆ್ಯಂಡ್ ಐ ಆಮ್ ಲಿಟ್ರಲಿ ಸೋ ಲಕ್ಕಿ. ಐ ಥ್ಯಾಂಕ್ ಗಾಡ್ ಫಾರ್ ಎವ್ರಿಥಿಂಗ್ ಹಿ ಹಸ್ ಡನ್ ಇನ್ ಮೈ ಲೈಫ್. ಆ ಥರ ಫ್ರೆಂಡ್ ಸಿಗೋಕ್ಕೂ ನಾವು ಪುಣ್ಯ ಮಾಡಿರಬೇಕು. ಯಾಕಂದರೆ ಯಾರು ಕಳಿಸ್ತಾರೆ ಗುರು ಬೇರೆ ಸ್ಟೇಟಿಂದ, ಯಾರು ಆ ಎಫರ್ಟ್ಸಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಬಿಕಾಸ್ ನಾನಂದರೆ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ, ಅದಕ್ಕೆ ವೀಡಿಯೋನೂ ಮಾಡ್ತಾಯಿಲ್ಲ. ಸ್ವಲ್ಪ ಟೆನ್ಷನ್ ಇದೆ, ಅದಕ್ಕೆ ಒಂದು ಸ್ವಲ್ಪ ಸೋಂಬೇರಿ ಅಲ್ಲ, ಹಂಗೆ ಹೇಳ್ಬೇಡ. ಓಕೆ, ಯಾ, ಶಿ ಸೆಂಟ್ ಹರ್ ಎಫರ್ಟ್ಸ್ ಇದೆಲ್ಲ, ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀನಿ. ಬಿಕಾಸ್ ಅದನ್ನೆಲ್ಲ ತೊಗೊಂಬಂದು ಪ್ಯಾಕ್ ಮಾಡಿ ಅದಕ್ಕೆ ಮೇಲ್ ಆಫೀಸ್ಗೆ ಹೋಗಿ ಅಲ್ಲಿ ಪೋಸ್ಟ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಟೈಮ್ ಆ್ಯಂಡ್ ಎನರ್ಜಿ ಬೇಕೇ ಆಗುತ್ತೆ. ನಾನು ಅಷ್ಟೊಂದು ಎಫರ್ಟ್ಸ್ ಹಾಕಿಲ್ಲ ಲಾಸ್ಟ್ ಇಯರ್. ಆ್ಯಂಡ್ ಯಾ, ಐ ವಾಟ್ ಸಮಥಿಂಗ್ ಫಾರ್ ಹರ್ ಆಲ್ಸೋ. ಐ ವಿಲ್ ಶೋ ಯು ಗೈಸ್. ಯಾ, ಅವ್ರು ಏನು ಕಳಿಸಿದ್ದಾರೆ ನೋಡಿ ತೋರಿಸ್ತೀನಿ. ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸೊ ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೀನಿ. ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗಲ್ಲ ಅವರು. ಸೊ ಬಂದಿದ್ದ ತಕ್ಷಣ ಓಪನ್ ಮಾಡಿಬಿಟ್ಟು ಅದೇನೇ ಆಗಿರಲಿ, ಗಿಫ್ಟ್ ಅಂದಿದ ತಕ್ಷಣ ಅದೇನೋ ಒಂದು ಎಕ್ಸೈಟ್ಮೆಂಟ್ ನಮ್ಗೆ ತಡ್ಕೊಳಕ್ಕಾಗಲ್ಲ. ಆ್ಯಂಡ್ ನನಗೆ ಎಕ್ಸ್ಪೆಷಲಿ ಬಿಕಾಸ್ ಚಿಕ್ಕಳಿಂದ ಗಿಫ್ಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಫಸ್ಟ್ ತೆಗೆದ್ಬಿಟ್ಟು ನೋಡಿಬಿಟ್ಟು ಏನಿದೆ ಅಂತ ಆಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ತೆಗೆದ್ಬಿಟ್ಟು ನೋಡಿಬಿಟ್ಟೆ. ಆ್ಯಂಡ್ ಯಾ, ಇಟ್ ವಾಸ್ ವೆರಿ ಗುಡ್. ಅದೇನೇ ಆಗಿರಲಿ, ನಾನು ಒಂದು ಚಿಕ್ಕ ಚಾಕ್ಲೇಟೇ ಆಗಿರಲಿ, ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ಆಗಿರ್ತೀನಿ ಗಿಫ್ಟ್ ಅಂದಿದ ತಕ್ಷಣ. ಏನಿದೆ ಅಂತ ಒಳಗಡೆ ಏನಿದೆ ಅಂತ ನೀವು ಹಂಗೆ ಇದ್ದೀರಲ್ಲ ಒಂಥರ. ಸೊ ಇಷ್ಟು ಬಾಕ್ಸಲ್ಲಿ ಕಳಿಸಿದ್ದಾರೆ. ಸೊ thank you so much, Melissa, for sending this. I'm really grateful for you. I'm lucky. ಏನು ಜಿಮ್ನಲ್ಲಿ ಸಾಧನೆ ಮಾಡೋಕ್ಕಾಗುತ್ತೆ. ಸ್ವಲ್ಪ ಜನದ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡ್ರೆ ಸಾಕು ಅನ್ನಂಗೆ. ಸೊ ಫಸ್ಟ್ ಥಿಂಗ್ ಶಿ ಸೆಂಟ್ ಮೀ ಇಸ್ ದ ಸಾಕ್ಸ್, ವಿಂಟರ್ ಸಾಕ್ಸ್. ಸೊ ವಿಂಟರ್ ಸಾಕ್ಸ್ ಕಳಿಸಿದ್ದಾರೆ. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಅಷ್ಟು ಸಾಫ್ಟ್ ಆಗಿದೆ. ಇಟ್ಸ್ ಸೋ ಗುಡ್ ಫಾರ್ ವಿಂಟರ್.
ಮಾಡಿಸ್ದಂಗಿದೆ. ಇದನ್ನು ಹಾಕೊಂಡು ಮಲ್ಕೊಂಬಿಟ್ರೆ ಬೆಚ್ಚಗೆ ನಿದ್ದೆ ಬರುತ್ತೆ. ಐ ಹ್ಯಾವ್ ಸಮ್ ಸೆಟ್ ಆಫ್ ಏನೋ ಸಾಕ್ಸಸ್ ಆಲ್ಸೋ. ಸ್ವಲ್ಪ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ. ಅದು ಯಾವಾಗ 2022 ನಾನು US ಬಂದಾಗ ತೊಗೊಂಡಿದ್ದು. ಸೊ ಇದು ಮೆಲಿಸಾಗೆ ಕಳಿಸಿರೋದು. ಇಟ್ಸ್ ಸೋ ಗುಡ್, ಇಟ್ಸ್ ಸೋ ಸಾಫ್ಟ್. ಇಲ್ಲಿ ಸಾಕ್ಸಸ್ ಬರುತ್ತೆ, ವಿಂಟರ್ ಸಾಕ್ಸು, ಸಕ್ಕತ್ತಾಗಿರುತ್ತೆ ಮಾತ್ರ. ಆ್ಯಂಡ್ ಐ ಆಮ್ ವೇರಿಂಗ್ ಅ ನ್ಯೂ ಟೀ ಶರ್ಟ್ ಟುಡೇ ಫಾರ್ ಕ್ರಿಸ್ಮಸ್. ಐ ಬಾಟ್ 2 ಟೀ ಶರ್ಟ್ಸ್. ಇದೊಂದು ಇವತ್ತು ಹಾಕ್ಕೊಂಡಿದ್ದೀನಿ ಈವ್ಗಂತ, ನಾಳೆ ಒಂದು ಹಾಕ್ಕೊಳ್ತೀನಿ ಕ್ರಿಸ್ಮಸ್ಗೆ. ಚೆನ್ನಾಗಿದೆ ಅಲ್ಲ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಇಟ್ ಲುಕ್ಸ್ ಗುಡ್ ಆನ್ ಮೀ. ನಾನು ಬ್ರೌನ್ ಥರ. ಆ್ಯಂಡ್ ಶಿ ಸೆಂಡ್ ಸಮ್ ಕುಕ್ಕೀಸ್. ಅವ್ರ ಅಮ್ಮ ಬೇಕ್ ಮಾಡ್ತಾರೆ ಕುಕ್ಕೀಸ್ನ. ಸೊ ಸ್ವಲ್ಪ ಕಳಿಸಿದ್ದಾರೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ತಿಂದಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಇದೆ, ಬಿಕಾಸ್ ನನಗೆ ಈ ಥರ ಕುಕ್ಕೀಸ್ ಇಷ್ಟ, ಸಿಕ್ಕಾಪಡೆ ಇಷ್ಟ ನನಗಿದು. ಯಾವುದಂದರೆ ಇದೆ ಐಸ್ ಕುಕ್ಕೀಸ್ ಅಂತ ಕರೀತಾರೆ. ಇದಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಲ್ಲಿ ಇಟ್ಕೊಂಡು ಮೆಲ್ಟ್ ಆಗೋಗ್ಬಿಡುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಬೇಕು. ರೆಸಿಪಿ ಕೇಳಿದೆ, ರೆಸಿಪಿ ಕಳಿಸಿದ್ದಾರೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಮಾಡಬೇಕು ಅಂತ. ದೋಸ್ ಆರ್ ದ ಬೆಸ್ಟ್ ಕುಕ್ಕೀಸ್ ಇನ್ ದ ವರ್ಲ್ಡ್. ಶುಗರ್ ಇಲ್ಲ ಜಾಸ್ತಿ, ಮೈಲ್ಡ್ ಶುಗರು, ಆ್ಯಂಡ್ ವೆನ್ ಯು ಚ್ಯೂ ಇಟ್ ಜಸ್ಟ್ ಮೆಲ್ಟ್ಸ್ ಲೈಕ್ ಅ ಬಟರ್. ಅದು ಅಷ್ಟೊಂದು ಬೇರೆ ಏನೋ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಆ ಕುಕ್ಕೀಸ್ ಇದೆಲ್ಲ, ಒಂದು ಪರ್ಟಿಕ್ಯುಲರ್ ಕುಕ್ಕೀಸ್, ದೋಸ್ ಆರ್ ಮೈ ಫೇವ್ರೆಟ್ ಕುಕ್ಕೀಸ್. ಆ್ಯಂಡ್ ಶಿ ಸೆಂಡ್ ಮೀ ಅ ಕ್ರೀಮ್, ಹ್ಯಾಂಡ್ ಕ್ರೀಮ್. ಸೊ ಇದು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದು ಹ್ಯಾಂಡ್ ಕ್ರೀಮ್ ಇದೆ. ವೆನಿಲಾ ಶುಗರ್ ಫ್ಲೇವರು. ಮೇ ಬಿ ಐಲ್ ಕೀಪ್ ಇಟ್ ಫಾರ್ ಸಮನ್ ಎಲ್ಸ್. ಐಲ್ ಗಿಫ್ಟ್ ಇಟ್. ನನಗೆ ಯೂಸ್ ಮಾಡೋಕೆ ಕಳಿಸಿರೋದನ್ನ ನಾನು ಬೇರೆಯವ್ರಿಗೆ ಗಿಫ್ಟ್ ಮಾಡ್ತೀನಿ ಅಂತೀನಿ ನೋಡಿ. ಆ್ಯಂಡ್ ಶಿ ಸೆಂಡ್ ಮಿ ಅಗೇನ್ ಒನ್ ಮೋರ್ ಕ್ರೀಮ್, ಅ ಸ್ಮಾಲ್ ಕ್ರೀಮ್. ಪ್ಯಾಕಿಂಗ್ ಸಾಕಾಗಿದೆ ಅಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಪ್ಯಾಕಿಂಗು. ಸೊ ಇದರಲ್ಲಿ ಒಂದು ಸ್ವಲ್ಪ ಕ್ಯಾಂಡೀಸ್ ಇದೆ ಆ್ಯಂಡ್ ಹ್ಯಾಂಡ್ ಕ್ರೀಮ್ ಇದೆ, ಚಿಕ್ಕ ಹ್ಯಾಂಡ್ ಕ್ರೀಮು. ಆ್ಯಂಡ್ ಯಾ ಅಫ್ಕೋರ್ಸ್ ಅ ಟ್ರೀ ಲಿಪ್ ಬಾಮ್ ಇದೆ, ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಅಫ್ಕೋರ್ಸ್ ಒಂದು ಅಮೆಝಾನ್ ಗಿಫ್ಟ್ ಕಾರ್ಡ್ ಕಳಿಸಿದ್ದಾರೆ. ಇದರಲ್ಲಿ ಏನೂ ಇಲ್ಲ ಅಂದರೂ $25 ಇರುತ್ತೆ. ಲೈಕ್ ಇಲ್ಲೇನಂದರೆ ಯಾರಿಗಾನ ಗಿಫ್ಟ್ ಮಾಡೋಕೇನು ಗೊತ್ತಾಗಿಲ್ಲ ಅಂದರೆ ಅಮೆಝಾನ್ ಗಿಫ್ಟ್ ಕಾರ್ಡ್ ಕಳಿಸ್ತಾರೆ. ಸೊ ಅವ್ರಿಗೆ ಏನು ಬೇಕೋ ಅದನ್ನು ಲೈಕ್ ಅವ್ರು ಪರ್ಚೇಸ್ ಮಾಡ್ಕೊಬೋದು. ಅಮೆಝಾನ್ಗೆ ಹೋಗಿ ಏನು ಬೇಕೋ ಅವ್ರಿಗೆ ಇಷ್ಟ ಆದ್ದು ತೊಗೊಬೋದು ಅಂತ ಅವರು ಗಿಫ್ಟ್ ಕಾರ್ಡ್ ಕೊಟ್ಬಿಡ್ತಾರೆ, ಅದರಲ್ಲಿ ದುಡ್ಡು ಹಾಕಿ. ಸೊ ಅದೇ ಥರ ನನಗೆ ಕಳಿಸಿದ್ದಾರೆ. ಲಾಸ್ಟ್ ಟೈಮ್ ನಾನು ನ್ಯೂಯಾರ್ಕ್ ಹೋದಾಗ ಒಂದು ಟೀ ಶರ್ಟ್ ಹಾಕ್ಕೊಂಡಿದ್ದಲ್ಲ, ಅವರು ಲಾಸ್ಟ್ ಇಯರು ಯಾವುದೋ ಒಂದು ನನ್ನ ಬರ್ತ್ಡೇಗೋ ಗಿಫ್ಟ್ ಕಾರ್ಡ್ ಕಳಿಸಿದ್ರು. ಸೊ $25. ಅದಕ್ಕೆ ನಾನು ನ್ಯೂಯಾರ್ಕ್ ಹೋದಾಗ ಟೀ ಶರ್ಟ್ ಹಾಕ್ಕೊಂಡಿದ್ದಲ್ಲ, ಅದನ್ನು ಬುಕ್ ಮಾಡ್ಕೊಂಡಿದ್ದೆ. ಇಟ್ ವಾಸ್ ಆಲ್ಮೋಸ್ಟ್ $17, ಬಟ್ ವರ್ತ್ ಇಟ್, ಬಿಕಾಸ್ ವಾರ್ಮ್ ಎಲ್ಲ ಚೆನ್ನಾಗಿದೆ. ಟೀ ಶರ್ಟ್ ಮಾತ್ರ ಇಷ್ಟ ಆಯಿತು. ಮೇ ಬಿ ನೆಕ್ಸ್ಟ್ ಇಯರ್ ಇನ್ನೊಂದು ಬುಕ್ ಮಾಡ್ತೀನಿ. ಇದರಲ್ಲಿ ಏನಾನ ಸ್ಲಿಪ್ಪರ್ಸ್ ತೊಗೊಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಏನು ತೊಗೊಳ್ತೀನೋ ಗೊತ್ತಿಲ್ಲ ನನಗೆ. ಬಿಕಾಸ್ ಆ ಟೈಮಿಗೆ ಏನು ಬೇಕು ಅನ್ಸುತ್ತೋ ಅವಾಗ ನಾನು ಬುಕ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇದನ್ನು ಸೈಡಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ದಟ್ಸ್ ಇಟ್, ನಥಿಂಗ್ ಎಲ್ಸ್. ಇದು ಕವರ್ ಅಷ್ಟಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೆಲಿಸಾ, ಇಟ್ಸ್ ವರ್ತ್ ಎವ್ರಿಥಿಂಗ್. ಐ ಯೂಸ್ ಇಟ್ ಪರ್ಸ್ನಲಿ, ನಾನು ಯೂಸ್ ಮಾಡೋದೇ ಕಳಿಸಿದ್ದಾರೆ. ಸೊ ಏನೋ ಕಾಫಿ ಅದೆಲ್ಲ ನಾನು ಕುಡಿಯೋಲ್ಲ ಜಾಸ್ತಿ, ಬಟ್ ಎನಿವೆ ಇಟ್ಸ್ ಓಕೆ. ನಾನು ಮೆಲಿಸಾಗೆ ಏನು ಗಿಫ್ಟ್ ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಿರಬೇಕು. ಐ ಮೀನ್ ಎಕ್ಸೈಟೆಡ್ ಆಗಿದ್ದೀರಲ್ಲ ನೋಡೋಕ್ಕೆ. ಸೊ ಐ ಬಾಟ್ ಹರ್ ಲೈಕ್ ಅ ಹೂಡಿ ಕೈಂಡ್ ಆಫ್ ಟೀ ಶರ್ಟ್. ಅಂದರೆ ವಿಂಟರ್ ಅಲ್ವಾ, ಸೊ ವಿಂಟರ್ ಥೀಮ್ ಇಟ್ಕೊಂಡು ನಾನೊಂದು ಟೀ ಶರ್ಟ್ ಹುಡ್ಡಿ ಥರ ತೊಗೊಂಬಂದಿದ್ದೀನಿ. ಸೊ ಇಟ್ಸ್ ಲೈಕ್ ವೆರಿ ಗುಡ್ ಹುಡ್ಡಿ. ಓಲ್ಡ್ ನೇವಿ ಅಂತ ಒಂದು ಸ್ಟೋರ್ ಇದೆ, ಐ ಥಿಂಕ್ ಇನ್ ಇಂಡಿಯಾ ಆಲ್ಸೋ ವಿ ಹ್ಯಾವ್ ಇಟ್, ಓಲ್ಡ್ ನೇವಿ. ಸೊ ಅಲ್ಲಿ ಹೋಗಿ ಒಂದು ಟೀ ಶರ್ಟ್ ತೊಗೊಂಬಂದೆ, ಹುಡ್ಡಿ ಕೈಂಡ್ ಆಫ್. ಮೇ ಬಿ ವಾರ್ಮ್ ಆಗಿ ಇಡುತ್ತೆ. ಮೀಡಿಯಮ್ ತೊಗೊಂಬಂದಿದ್ದೀನಿ, ಲೆಟ್ ಹೋಪ್ ಇಟ್ ಫಿಟ್ಸ್ ಹರ್. ಚೆನ್ನಾಗಿದೆ ಅಲ್ಲ. ಸೊ ಹೋಪ್ ಇಟ್ ಫಿಟ್ಸ್ ಹರ್. ಇಲ್ಲಿ ನೋಡಿ ಹೆಂಗಿದೆ ಈ ಸ್ಲೀವ್ಸು, ಫಿಟ್ ಆಗುತ್ತೆ ಅಂದ್ಕೊಂಡು ತೊಗೊಂಬಂದಿದ್ದೀನಿ. ಅದು ಬಿಟ್ಟು ಇದೊಂದೇ ಕೊಡೋಕ್ಕಾಗಲ್ಲಲ್ಲ. ಸೊ ಐ ಬಾಟ್ ಹರ್ ಲೈಕ್ ಊಟದ ಬಾಕ್ಸ್. ಇದು ನಾನು ಹೆಂಗೆ ಥಿಂಕ್ ಮಾಡ್ತೀನಿ ಅಂದರೆ, ಅಟ್ಲೀಸ್ಟ್ ಅದೊಂದು ಉಪಯೋಗ ಆಗಬೇಕು ಅವರಿಗೆ ಫ್ಯೂಚರಲ್ಲಿ. ಅದನ್ನ ನೋಡಿದ ತಕ್ಷಣ ಮೈಮಾ ಕೊಟ್ಟಿರೋದಂತ ಥಿಂಕ್ ಮಾಡಬೇಕು. ಆ ಥರ ನಾನು ಥಿಂಕ್ ಮಾಡ್ತೀನಿ.
ಸೊ ಊಟದ ಬಾಕ್ಸ್ ಅಂದರೆ ನನ್ನ ಲಂಚ್ ಬಾಕ್ಸ್ ಕಟ್ಕೊಳ್ಳುವಾಗ ಯೂಸ್ ಆಗುತ್ತೆ ಅಂತ ನಾನು ಊಟದ ಬಾಕ್ಸ್ ತೊಗೊಂಬಂದಿದ್ದೀನಿ. ಯಾಕಂದರೆ ಎಲ್ಲ ನಾವು ಹೋಗ್ಬೇಕು, ಮೈಮ ಕೊಟ್ಟಿದ್ದಾರಲ್ಲ ಚೆನ್ನಾಗಿದೆ ಅಂತ ಅವರು ನನ್ನ ನೆನೆಸ್ಕೊಬೇಕು. ಅವರು 3 ಬಾಕ್ಸ್ ಇದೆ, 3 ಸೆಟ್ ಇದೆ. ಆಮೇಲೆ ಇದು ಒಂದು ಪ್ಯಾನ್ ಕೇಕ್, ಚಿಕ್ಕ ಪ್ಯಾನ್ ಕೇಕ್ ಇದು, ಐ ಮೀನ್ ಸಾರಿ ಪ್ಯಾನ್ ಕೇಕ್, ಪ್ಯಾನ್ ಕೇಕ್ ಮಾಡೋ ಪ್ಯಾನ್ ಇದು. ಸೊ ಚಿಕ್ಕದಾಗಿದೆ, ಕ್ಯೂಟ್ ಆಗಿದೆ, ಅದಕ್ಕೆ ನನಗೆ ಇಷ್ಟ ಆಯಿತು, ತಗೊಂಬಂದೆ. ಆ್ಯಂಡ್ ಅಫ್ಕೋರ್ಸ್ ದಿಸ್ ಇಸ್ ಲಿಪ್ ಬಾಮ್, ಇದು ಸ್ಟಾರ್ಬಕ್ಸ್. ಶಿ ಲೈಕ್ಸ್ ಕಾಫಿ ಲಾಟ್, ಸೊ ಅವ್ರಿಗೆ ಕಾಫಿ ಇಷ್ಟ ಆಗುತ್ತಂತ ಈ ಥರ ತೊಗೊಂಬಂದೆ. ಕಾಫಿ ಇಷ್ಟ ಆಗುತ್ತಂತ ಕಾಫಿ ಥೀಮಲ್ಲಿರೋದ ಲಿಪ್ ಬಾಮ್ ತೊಗೊಂಬಂದಿದ್ದೀನಿ. ಹೋಪ್ ಶಿ ಯೂಸ್ ಇಟ್ ಆ್ಯಂಡ್ ದಿಸ್ ಇಸ್ ವಾಟ್ ಐ ಬಾಟ್ ಇಟ್. ಯಾ, ಐ ನೀಡ್ ಟು ಮೇಲ್ ಟು ಹರ್ ಅಡ್ರೆಸ್. ಹೋಗಬೇಕು, ಸ್ಯಾಟರ್ಡೇ ಹೋಗಬೇಕು, ಯಾಕಂದರೆ ಅಲ್ಲಿಗೆ ಹೋಗಿ ಪೋಸ್ಟ್ ಮಾಡಬೇಕು. ಯಾ, ಪ್ರೈಸ್ ಟ್ಯಾಗ್ ತೆಗೆಯೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಪ್ರೈಸ್ ಟ್ಯಾಗ್ ತೆಗಿಬೇಕು. ಓಕೆ, and this is my packing now. So I bought her whole thing. Hope she enjoys it. ಅವ್ರಿಗೆ ಇಷ್ಟ ಆಗಲಿ ನಾನು ಕೊಟ್ಟಿರೋದು ಅಂತ ಅಂದ್ಕೊಂಡು. ಯಾ, ಇವಾಗ ಒಂದು ಸ್ವಲ್ಪ ಅಡುಗೆ ಮಾಡಬೇಕು. ಜಾಸ್ತಿ ಇದೆ, ಗುಡು 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 ಅಂತ ಇದೆ ಹೊಟ್ಟೆ ಎಲ್ಲ. ಸ್ನಾನ ಮಾಡಿಕೊಂಡು ಸ್ಲೀಪ್ ಮಾಡಬೇಕು. ಬೆಳಿಗ್ಗೆ ತಿರ್ಗಾ ಎದ್ದು ರೆಡಿ ಆಗಬೇಕು. ಕ್ರಿಸ್ಮಸ್ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಆಲ್ ಆಫ್ ಯು. ಹೋಪ್ ಎಲ್ಲರೂ ಎಷ್ಟು ಇಷ್ಟಪಡ್ತಿದ್ದೀರ ಅಂತ ನನ್ನ ವಿಡಿಯೋ. ಎಲ್ಲರೂ ನನ್ನ ಫೋನ್ ಮಾಡೋರೆಲ್ಲ ನನಗೆ ಸಕ್ಕತ್ತಾಗಿದೆ ನಿಮ್ಮ ವೀಡಿಯೋಸ್ ಅಂತ ಹೇಳ್ತಿರಲ್ಲ. ಅಟ್ಲೀಸ್ಟ್ ಯು ಗೈಸ್ ಆರ್ ಟೆಲ್ಲಿಂಗ್ ಮೀ ರಿವ್ಯೂಸ್ ಆಫ್ ಮೈ ವೀಡಿಯೋಸ್. ಐ ಆಮ್ ರಿಯಲಿ ಗ್ರೇಟ್ಫುಲ್. ನಿಮ್ಗೆ ಇಷ್ಟ ಆಗಿದೆ ಹೇಳ್ತೀರಾ, ಇಷ್ಟ ಆಗಿಲ್ಲ ಅಂದರೂ ಹೇಳ್ತೀರಾ. ಐ ವಿಲ್ ಟೇಕ್ ಇಟ್ ಬೋತ್, ಬಿಕಾಸ್ ಅದೇ ತಾನೇ ಎರಡೂ ಹೇಳ್ತೀರಾ. ಬಟ್ ಯಾ, ನನ್ನ ಲೈಫಲ್ಲೂ ಒಂಥರ ಸೈಕಲ್ ಹೊಡಿತಾ ಇದ್ದೀನಿ. ಈ ವರ್ಷ ಹೆಂಗಿದೆ ಅಂದರೆ ಸೈಕಲ್ ಹೊಡೆದಿದ್ದೇ ಆಯಿತು. ಬಟ್ ಗಾಡ್ ವಾಸ್ ವಿತ್ ಮೀ. ಅದೇ ನನಗೆ ಬೆಸ್ಟ್ ಬ್ಯಾಕ್ ಬೋನ್ ಇದ್ದಂಗೆ. ಅದಕ್ಕೆ ಇನ್ನೂ ಸ್ಟ್ರಾಂಗಾಗಿ, ಸ್ಟ್ರೆಂತಾಗಿ, ಮೆಂಟಲಿ ಫಿಟ್ಟಾಗಿ ನಾನು ಇದ್ದೀನಿ. ಇನ್ ಆಲ್ ದ ವೇಸ್ ಗಾಡ್ ವಾಸ್ ವಿತ್ ಮೀ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸೋ ಮೆನಿ ಸೈಕ್ಲಿಂಗ್ ಏನೋ ಟೈಮ್ ಬಂದಾಗಲೂ ಪುಷ್ ಮಾಡಿದ್ದು ಎತ್ತು ಅಂತ ದೇವರೇ ಯಾರೆಲ್ಲ. ದಟ್ ಈಸ್ ವೆನ್ ಯು ನೋ ರಿಯಲೈಸ್ ಹೌ ಇಂಪಾರ್ಟೆಂಟ್ ನೀವು ಹೆಂಗೆ ದೇವರೊಟ್ಟಿಗೆ ಕನೆಕ್ಷನ್ ಇಟ್ಕೊಳ್ತೀರ ಅಂತ. ಆ್ಯಂಡ್ ಯಾ, ಬಟ್ ಹಿಯರ್ ಟುಡೇ ಐ ಆಮ್ ಹ್ಯಾಪಿ, ಈಟಿಂಗ್ ಗುಡ್ ಫುಡ್, ಹ್ಯಾವಿಂಗ್ ಎವ್ರಿಥಿಂಗ್ ಈಸ್ ಬಿಕಾಸ್ ಆಫ್ ಗಾಡ್ ಅಂತ ಹೇಳ್ಬೋದು. ವೇರಿಂಗ್ ಗುಡ್ ಕ್ಲೋತ್ಸ್, ಬಿಕಾಸ್ ಅನೇಕರಿಗೆ ನೀವೇ ನೋಡಿರ್ತೀರಲ್ಲ, ಒಳ್ಳೆ ಬಟ್ಟೆ ಇರಲ್ಲ, ತಿನ್ನೋಕ್ಕಿರಲ್ಲ, ಒಳ್ಳೆ ಫುಡ್ ನಿಮ್ಮ ಸರೌಂಡಿಂಗ್ಸೇ. ಬಟ್ ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಿದೆ. ಸೊ ಐ ಆಮ್ ಗ್ರೇಟ್ಫುಲ್ ಬಿಕಾಸ್ ಒಂದು ಸೀಸನ್ ಆಫ್ ಮೈ ಲೈಫಲ್ಲಿ ನಾನು ಕಾರಲ್ಲಿ ಕುತ್ಕೊಂಡು ಹೋಗಬೇಕು ಅಂತ ಆಸೆ ಪಟ್ಟಿದ್ದೆ. ಬಟ್ ನಾವು ಐ ಆಮ್ ಡ್ರೈವಿಂಗ್ ಇಟ್. ದಟ್ ಈಸ್ ದ ಗ್ರೇಸ್ ಆಫ್ ಗಾಡ್. ಯಾ, ಅದನ್ನ ಇನ್ನೊಂದು ವಿಡಿಯೋ ಮಾಡೋಣ. ಏನೋ ಕಾರಲ್ಲಿ ಹೋಗ್ಬೇಕಂತ ಆಸೆ ಪಟ್ಟಿದ್ದೆ ನಾನು. ಬಟ್ ನಾವು ಐ ಡ್ರೈವ್ ಮೈ ಲೈಕ್ ಐ ಮೀನ್ ನನ್ನ ಕಾರ್ನ ನಾನು ಡ್ರೈವ್ ಮಾಡ್ತೀನಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಮಿರಾಕಲ್ ಇನ್ ಮೈ ಲೈಫ್. ಆ್ಯಂಡ್ ಯಾ, 3 ಹೊತ್ತು ಒಳ್ಳೆ ಊಟ ಮಾಡ್ತೀನಿ, ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀನಿ. ನಾನು ಯಾವತ್ತೂ ನಾನು ಬ್ರ್ಯಾಂಡೆಡ್ ಕ್ಲೋತ್ ಅಂತಲೇ ಆ ಹೆಸ್ರುಗಳೇ ಗೊತ್ತಿಲ್ಲ ನನಗೆ, ನಿಜ ಹೆಸ್ರುಗಳೇ ಗೊತ್ತಿಲ್ಲ. ಈ ಅಮೆರಿಕನ್ ಈಗಲ್ಸ್ ಅಂತೆ, ಓಲ್ಡ್ ನೇವಿ ಅಂತೆ, ಮತ್ತು ಇನ್ನೂ ಯಾವುದಾದ್ರು ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ಬರುತ್ತಲ್ವ, ಆ ಬ್ರ್ಯಾಂಡ್ ಹೆಸರೇ ಗೊತ್ತಿಲ್ಲ ನನಗೆ. ಯಾವ್ದು ಗೊತ್ತಂದರೆ ಶಿವಾಜಿನಗರ್ ಬಟ್ಟೆ, ಜಯನಗರ್ ಬಟ್ಟೆ, ಇದೇ ಲೋಕಲ್ ಬಟ್ಟೆ. ನಮ್ಮ ಮನೆ ಮುಂದೆ ಒಂದು ತಾತ ಬರ್ತಾರೆ, ನಮ್ಮಮ್ಮ ಅದರಲ್ಲೇ ಡ್ರೆಸ್ ಇಸ್ಕೊಳೋದು, ಅವ್ರ ಬಟ್ಟೆ, ಇದೇ ಬಟ್ಟೆ ಗೊತ್ತಿರೋದು ನನಗೆ. ಇನ್ನು ಬಿಟ್ಟು ಈ ಬ್ರ್ಯಾಂಡೆಡ್ ಬಟ್ಟೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಇಷ್ಟೊಂದೆಲ್ಲ ಬ್ರ್ಯಾಂಡ್ ಐತಪ್ಪ ದೇವಡ ಅನ್ಕೊಂಡ್ಬಿಡ್ತಾ ಇದ್ದೆ, ಅಯ್ಯೋ ಅಂತ. ಬಟ್ ನಾನು ಏನೇ ಆಗಲಿ ಐ ಯೂಸ್ ಟು ವೇರ್ ಇಟ್. ಬಟ್ಟೆನೇ ಅಲ್ವಾ. ಸೊ ದೀಸ್ ಆರ್ ಲೈಕ್ ಒಂದು ಸ್ವಲ್ಪ ಎಲಿಗೆಂಟಾಗಿ ಕಾಣಿಸುತ್ತೆ ನಿಮಗೆ, ಏನೋ ಡೀಸೆಂಟಾಗಿ, ಅದು ಡೀಸೆಂಟಾಗಿ ಕಾಣಿಸುತ್ತೆ. ಬಟ್ ಏನೋ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅನ್ನಂಗೆ ಹಿಂಗೆ. ಸೊ ಐ ಆಮ್ ವೇರಿಂಗ್ ಓಲ್ಡ್ ನೇವಿ, ಸೋ ಗ್ರೇಟ್ಫುಲ್. ಇಟ್ ಲುಕ್ಸ್ ಗುಡ್ ಆನ್ ಮೀ, ರೈಟ್? T-shirt is T-shirt. Anyway, like I'm grateful for God.
ನಾನು ಈಗ ಲೈಕ್ ನಾನು ಕನ್ಸಲ್ಲೂ ಕಂಡಿರಲಿಲ್ಲ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊತೀನಿ ಅಂತ. ಬಟ್ ಗಾಡ್ ಹ್ಯಾಸ್ ಗಿವನ್ ಮೀ ಟುಡೇ ದಟ್ ಆಪರ್ಚುನಿಟಿ ಟು ವೇರ್ ಆಲ್ ದೋಸ್ ಥಿಂಗ್ಸ್. ನಾನು ಇವನ್ ಐಫೋನ್ ಇಡ್ತೀನಿ, ವಾಚ್ ಹಾಕ್ಕೊತೀನಿ ಅಂತ ಐ ಮೀನ್ ಕನಸು ಕಂಡಿರಲಿಲ್ಲ ಆ್ಯಂಡ್ ಆಸೆನೂ ಪಟ್ಟಿರಲಿಲ್ಲ. ಯಾಕಂದರೆ ಯಾಕೆ ಬೇಕು, ಸಾಕಿರೋದೇ ಜೀವನ, 3 ಹೊತ್ತು ತಿಂದರೆ ಸಾಕು, ಎಂಜಾಯ್ ಮಾಡೋಣ ಅಂತ ಕಸಿನ್ಸ್ ಜೊತೆ ಚೆಂದಾಗಿ ಚೈಲ್ಡಾಗಿ ಆಡ್ತಾಯಿದ್ದೆ. ಆ್ಯಂಡ್ ರೆಸ್ಪಾನ್ಸಿಬಲ್ ಅಂದಾಗ ಐ ಆಮ್ ರೆಡಿ ಟು ಫೈಟ್ ಫಾರ್ ಎನಿಥಿಂಗ್. ಅದು ನಾನು ವಾರ್ ಫೀಲ್ಡ್ ಆಗಿರಲಿ ಏನಿರಲಿ, ನಾನು 100% ಕೊಟ್ಟು ನಾನು ಫೈಟ್ ಮಾಡಿ ನಾನು ಗೆಲ್ತೀನಿ ಅಂತ ಗೊತ್ತು. ಆ್ಯಂಡ್ ಇನ್ನೇನಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. See you next video. Bye. Merry Christmas.